ಬಂದ ರಾಜ ಬಂದ ಅಯ್ಯಯ್ಯೋ ಬಂದ ಕಣಪ್ಪ ಇವನು ನಮ್ ತಲೆ ಜಿಲ್ಲೆಗೆ ನಡೀರಪ್ಪ ಎಸ್ಕೇಪ್ ಆಗೋಣ. ಐ ಡೋಂಟ್ ಲೈಕ್ ಇಟ್ ವಾಟ್ ಯಾರ್ ಗೊತ್ತಾ ನಿನಗೆ? ಈ ನಮ್ ದೇಶದ ಪೊಲಿಟಿಷಿಯನ್ ಲಾಜಿಕ್ ಎಂಥದ್ದು ಅಂತ ಗೊತ್ತಾಗಂತ ನಿನಗೆ? ವೋಟ್ ಹಾಕಿದೀವಿ ಉದ್ಧಾರ ಮಾಡ್ರಯ್ಯ ಅಂತ ಕೇಳಿದ್ರೆ ಭ್ರಷ್ಟಾಚಾರ ಮಾಡ್ತಾರೆ, ಅವರು ಉದ್ಧಾರ ಆಗ್ತಾರೆ. ಜನರ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡ್ ಮಲ್ಕೋತಾರೆ. ಭ್ರಷ್ಟಾಚಾರ ಮಾಡೋದನ್ನ ತಡೆಯೋಣ ಅಂತ ನಮ್ಮ ಅಣ್ಣಾ ಹಜಾರೆ ಅವರು ಹೋರಾಟ ಕೇಳಿದ್ರೆ ಅವ್ರನ್ನ ಭಯೋತ್ಪಾದನೆ ಮಾಡಿರೋರ್ ತರ ತಿಹಾರ್ ಜೈಲಿಗೆ ಕಳಿಸ್ತಾರೆ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಸಿಸ್ಟಮ್ ಕಾಂತ? ಐ ಡೋಂಟ್ ಲೈಕ್ ಇಟ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಗಂತ ನಿನಗೆ? 1947 ನಲ್ಲಿ ನಮ್ಮ ಫಾದರ್ ಆಫ್ ನೇಷನ್ ಮಹಾತ್ಮ ಗಾಂಧಿ ತಾತನಿಗೂ ಕೂಡ ಇಷ್ಟೊಂದು ಜನ ಸೇರಿರ್ಲಿಲ್ಲ. ಪರವಾಗಿಲ್ಲ, ನಮ್ಮ ಪೀಪಲ್ಗೆ ಇವಾಗ್ಲಾದ್ರೂ ಬುದ್ಧಿ ಬಂದಿದೆ. ಐ ಲೈಕ್ ಇಟ್. ನಿನ್ನೆ ಮೊನ್ನೆ ಪಕ್ಕದ ಬೀದಿನಲ್ಲೂ ರಥ ಅಂತ ನೋಡಿದ್ರು, ನಮ್ಗೆ ಯಾಕೆ ಇದ್ರ ಉಸಾಬ್ರಿ ಅಂತ ಡೋಂಟ್ ಕೇರ್ ಅಂತ ವಿಂಡೋನ ಸಿಕ್ಕಾಪಟ್ಟೆ ಬಿಗಿಯಾಗಿ ಭದ್ರವಾಗಿ ಹಾಕೊಂಡು ಮನೆ ಒಳಗೆ ಸುಮ್ಮನೆ ಕೂರ್ತಾ ಇದ್ರು ನಮ್ಮ ಪೀಪಲ್. ಆದ್ರೆ ಇವಾಗ ಹೋರಾಟಕ್ಕೆ ಇಳಿದ ಅಣ್ಣ ಅವರನ್ನ ತಿಹಾರ್ ಜೈಲ್ಗೆ ಕಳಿಸಿದ ತಕ್ಷಣ ಇಡೀ ಕಂಟ್ರಿ ಪೀಪಲ್ ರೋಡ್ ಗಿಡ್ದು ಹೋರಾಟ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಬುಡಾನೆ ಅಳ್ಳಾಡಿಸ್ತಾ ಇದೆಯಲ್ಲ. ವೆರಿ ನೈಸ್. ಈ ನಮ್ಮ ದೇಶದ ಜನರ ಈ ರೀತಿ ಪ್ರತಿಭಟನೆ ನೋಡಿ ಹೆದರುಕೊಂಡು ಪಾರ್ಲಿಮೆಂಟ್ ಒಳಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ತಾಯಿ ಕಾಪಾಡುವಂತ ಸೋನಿಯಾಜಿ ಅವರನ್ನ ಪ್ರಾರ್ಥನೆ ಮಾಡದಂತೆ ಗೊತ್ತಾಗಂತ ನಿನಗೆ? ಇವ್ರ ಕಷ್ಟ ನೋಡ್ಲಾರ್ದೆ ಎದ್ದು ಬಿದ್ದು ಓಡ್ ಬಂದ ಸೋನಿಯಾಜಿ ಸನ್ನು ಮಿಸ್ಟರ್ ರಾಹುಲ್ ಗಾಂಧೀಜಿ ಓಕೆ ಎನಿವೆ ಅಣ್ಣ ಇನ್ನು ಸ್ವಲ್ಪ ಹೊತ್ತು ಒಳಗಡೆ ಇದ್ರೆ ನಮ್ಮ ಚೊಣ್ಣ ತಣ್ಣಗಾಗ್ಬಿಡುತ್ತೆ, ಹಂಗಾಗೋದ್ ಬೇಡ. ರಾತ್ರಿ ಅಣ್ಣ ನೀ ಹೊರಗೆ ಹೋಗ್ಬಿಡಣ್ಣ ಅಂತ ಜೈಲಿನಿಂದ ಹೊರಗೆ ಕಳಿಸ್ಬಿಡಿ ಅಂತ ಆರ್ಡರ್ ಮಾಡಿದ್ರಂತಲ್ಲ ಯಾರು. ಆದ್ರೆ ಏನ್ ಮಾಡೋದು ಕಾಂತ, ಎಲ್ಲ ಎಡವಟ್ಟಾಗೋಯ್ತು. ಅಣ್ಣ ತಾವ್ ಹೊರಗಡೆ ಹೋಗಿ ಬಿಡುಗಡೆ ಮಾಡಿದೀವಿ ಅಂದ್ರೆ ನೋ ಐ ಆಮ್ ಹಿಯರ್ ಓನ್ಲಿ ಅಂದ ತಕ್ಷಣ ಆ ಕಡೆ ರಾಹುಲ್ ಅಂಡ್ ಅದರ್ ಕೈ ಪಾರ್ಟಿ ಲೀಡರ್ಸ್ ಎಡವಟ್ಟಾಯ್ತು ಅಂತ ದುಃಖ ಪಡ್ತಿದಾರಲ್ಲ. ಇದೇ ಒಳ್ಳೆ ಸಮಯ ಅಂತ ಸೆಂಟ್ರಲ್ ಕಮಲದವರು ನಾ ಮುಂದು ತಾ ಮುಂದು ಅಂತ UPA ಪಾರ್ಟಿ ಮೇಲೆ ಎಗರಿ ಬೀಳ್ತಾ ಇದ್ದಾರೆ ಗೊತ್ತಾ ಡಿಯರ್ ನಿನಗೆ? ಇದೆಲ್ಲ ಆ ಕಡೆ ಇರ್ಲಿ, ಅಣ್ಣಾಗೆ ನಾವು ಸಾಥ್ ಕೊಡ್ತೀವಿ ಅಂತ ನಮ್ಮ ರವಿಶಂಕರ್ ಗುರುಜಿ ಅಂಡ್ ದಿ ಗ್ರೇಟ್ ಯೋಗ ಗುರು ಬಾಬಾ ರಾಮದೇವ್ ತಿಹಾರಿ ಜೈಲ್ಗೆ ಹೋದ್ರೆ ಅಲ್ಲಿ ಆಫೀಸರ್ಸ್ ರವಿಶಂಕರ್ ಜಿಗೆ ಕಮಿನ್, ರಾಮದೇವ್ಗೆ ನಾಟ್ ಅಲೌಡ್ ಅಂತ ಹೊರಗಾಕ್ಬಿಟ್ರಲ್ಲ ಕಾಂತ. ವಾಟ್ ಎ ಶೇಮ್. ಮತ್ತೊಂದು ವಿಚಾರ ಗೊತ್ತಾಡಿಯ ನಿನ್ಗೆ? ಕೇಳಿಲಿ ಹೇಳ್ತೀನಿ. ಮೊನ್ನೆ ತಾನೇ ಭ್ರಷ್ಟಾಚಾರ ಮಾಡಿ CM ಕುರ್ಚಿ ಕಳ್ಕೊಂಡು ಅಯ್ಯೋ ಅಂತ ಕೊಡ್ತಿರೋ ನಮ್ಮ ಮಾಜಿ CM ಯಡ್ಡಿಜಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ಕೂಡ ಅಣ್ಣಗೆ ಸಪೋರ್ಟ್ ಮಾಡ್ತೀನಿ ಅಂತಿದಾರಲ್ಲ ಡಿಯರ್, ಇವತ್ತು ಧರಣಿಗೆ ಬೇರೆ ಕೂತಿದ್ದಾರೆ. ವಾಟ್ ಎ ಜೋಕ್ ನಾನ್ ಸೆನ್ಸ್. ಪುಣ್ಯ ಇವರ ಮಾತನ್ನ ಕೇಳಿ ಜೈಲ್ನಲ್ಲಿರೋ ಕಟ್ಟ ಅಂಡ್ ಸನ್ ಕೂಡ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂದ್ರೆ ನಮ್ಮ ಗತಿ ಏನು ಡಾರ್ಲಿಂಗ್? ಅದೇನೋ ಹೋಗ್ಲಿ ಬಿಡು, ಒಟ್ನಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ನಾವು ಒಂದು ಹಾಡು ಹೇಳೋದ್ರ ಮೂಲಕ ನಮ್ಮ ಅಣ್ಣಾಜಿ ಅವರಿಗೆ ಸಪೋರ್ಟ್ ಮಾಡೋಣ. ಕೇಳಿಲಿ, ಒಂದು ಸೂಪರ್ ಡೂಪರ್ ಸಾಂಗ್ ಹೇಳ್ತೀನಿ, ಕೇಳೋ. ಅಣ್ಣ ನೀ ಅಣ್ಣ 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 ನೀ ಅಣ್ಣ 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 ಯಾರೇ ನಿನ್ನ ತಡೆಯೇ ಹಿಡಿಯಲಿ, ಯಾರೇ ನಿನಗೆ ಒತ್ತಡ ಹೆರಲಿ, ಬಂಧಿಸಿ ನಿನ್ನ ಜೈಲಿಗೆ ಕಳಿಸಲಿ, ಎದುರು ನೀ ತಿರುಗೋ, ಹೋರಾಡೋ ಶಕ್ತಿ ನಿನ್ನ ಜೊತೆ ಇರಲಿ, ಸರ್ಕಾರ ಕದಲಿಸೋ ತೋಳ್ಬಲ ಇರಲಿ, ಸತ್ಯಕ್ಕೆ ಪ್ರಾಣ ಮುಡುಪಾಗಿರಲಿ, ಗೆಲುವು ನಿನಗಿರಲಿ. ಅಣ್ಣ ನೀ ಅಣ್ಣ 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 ನೀ ಅಣ್ಣ ಅಣ್ಣ ಅಣ್ಣ. ನಾವೇನು ಸುಮ್ಮನೆ ಅವರಿಗೆ ಬೆಂಬಲವ ನೀಡುತ್ತಿಲ್ಲ, ಸತ್ಯವೇ ನಮ್ಮ ತಾಯಿ, ಅಲ್ಯಾವ ದ್ವೇಷ ಇಲ್ಲ. ಭ್ರಷ್ಟಾಚಾರ ಅಂದ್ರೆ ನಮಗೂನು ಆಗೋದಿಲ್ಲ, ಈಗನ್ನು ನಾವೆಲ್ಲ ಅದರಲ್ಲಿ ಪಾಲು ಬೇಡ, ಲೋಕಪಾಲ್ ಬೇಕೇ ಬೇಕು. ಭ್ರಷ್ಟಾಚಾರ ಬೇಡವೇ ಬೇಡ, ಲೋಕಪಾಲ್ ಬೇಕೇ ಬೇಕು, ಭ್ರಷ್ಟಾಚಾರ ಬೇಡವೇ ಬೇಡ, ಛಲವಿದ್ರೆ ಹೋರಾಡೋ ಗುರಿ ನಮ್ಮದು. ಅಣ್ಣ ನೀ ಅಣ್ಣ 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 ನೀ ಅಣ್ಣ 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 ಯಾರೇ ನಿನ್ನ ತಡೆಯೇ ಹಿಡಿಯಲಿ, ಯಾರೇ ನಿನಗೆ ಒತ್ತಡ ಹೆರಲಿ, ಬಂಧಿಸಿ ನಿನ್ನ ಜೈಲಿಗೆ ಕಳಿಸಲಿ, ಎದುರು ನೀ ತಿರುಗೋ, ಹೋರಾಡೋ ಶಕ್ತಿ ನಿನ್ನ ಜೊತೆ ಇರಲಿ, ಸರ್ಕಾರ ಕದಲಿಸೋ ತೋಳ್ಬಲ ಇರಲಿ, ಸತ್ಯಕ್ಕೆ ಪ್ರಾಣ ಮುಡುಪಾಗಿರಲಿ, ಗೆಲುವು ನಿನಗಿರಲಿ. ಅಣ್ಣ ನೀ ಅಣ್ಣ
ಓಕೆ ನಡಿ ಕಾಂತ ನಡಿ, ನನ್ನ RX 100 ಬೈಕ್ ನ ಆಚೆ ಬಿಡ್ತೇನೆ, ಇಬ್ರು ಹೋಗಿ ಅಣ್ಣಾಜಿ ಅವ್ರ ಪಾರ್ಟಿಲಿ ಸೇರ್ಕೊಳ್ಳೋಣ. ನಡಿ ಕಾಂತ ನಡಿ.